press the bell icon on the YouTube app and never miss another update. Hi students, previous class ಅಲ್ಲಿ ನಾವು ಏನು ಸ್ಟಡಿ ಮಾಡಿದ್ವಿ? ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಎ ನಂಬರ್ನ ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಿದ್ವಿ. ದಟ್ ಈಸ್ 2 ಮೆಥಡಲ್ಲಿ, ಒಂದು ಫ್ಯಾಕ್ಟರ್ ಟ್ರೀ ಮೆಥಡ್, ದೆನ್ ಡಿವಿಷನ್ ಮೆಥಡ್. ಸೊ ಇವತ್ತು ಅದರ ರಿಲೇಟೆಡ್ ಪ್ರಾಬ್ಲಮ್ಸ್ ಎಕ್ಸಸೈಸ್ 3.4 ಪ್ರಾಬ್ಲಮ್ಸನ್ನು ಸ್ಟಡಿ ಮಾಡೋಣ. ಸೊ ಫಸ್ಟ್ ಒನ್ ಮಾರ್ಕ್ ದ ಆಡ್ ನಂಬರ್ ಇನ್ ಈಚ್ ಗ್ರೂಪ್. So mark the odd number in each group. 19, 21, 25, 6, 27, 28. ಹೌದಲ್ವಾ? ಆಡ್ ನಂಬರ್, ಈವನ್ ನಂಬರ್. ಸೊ ಇಲ್ಲಿ ಈವನ್ ನಂಬರ್ ಅಂದ್ರೇನು, ಆಡ್ ನಂಬರ್ ಅಂದ್ರೇನು? ಸೊ ಈವನ್ ನಂಬರ್ ಅಂದ್ರೇನು, ಆಡ್ ನಂಬರ್ ಅಂದ್ರೇನಪ್ಪ ಅಂದರೆ, ಸೊ ಯಾವುದೇ ಒಂದು ನಂಬರ್ ಆಗಿರಲಿ, ಆ ನಂಬರ್ನ ಒನ್ಸ್ ಪ್ಲೇಸಲ್ಲಿ 0, 2, 4, 6, 8 ಇಷ್ಟು ಡಿಜಿಟ್ಸ್ ಇದ್ದರೆ, ಸೊ ಎ ನಂಬರ್ ಹ್ಯಾಸ್ 0, 2, 4, 6, 8 ಇನ್ ಇಟ್ಸ್ ಒನ್ಸ್ ಪ್ಲೇಸ್. ದಟ್ ನಂಬರ್ ಈಸ್ ಕಾಲ್ಡ್ ಈವನ್ ನಂಬರ್. ಸೊ ಯಾವುದೇ ಒಂದು ನಂಬರ್ ಆಗಿರಲಿ, ಆ ನಂಬರ್ನ ಒನ್ಸ್ ಪ್ಲೇಸಲ್ಲಿ 0, 2, 4, 6, 8, ಸೊ ಇದರಲ್ಲಿ ಯಾವುದೇ ಒಂದು ಡಿಜಿಟ್ ಇದ್ರೂ ಅದು ಈವನ್ ನಂಬರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 8 ಸಿಂಗಲ್ ಡಿಜಿಟ್ ನಂಬರ್, ಇದು ಈವನ್ ನಂಬರ್ ಆಗುತ್ತೆ. ಸೊ 22, ಹೌದಲ್ವ? 22 ಅಲ್ಲಿ ಒನ್ಸ್ ಪ್ಲೇಸಲ್ಲಿ 2 ಇದೆ, ಹೌದಲ್ವ? ಇದು ಈವನ್ ನಂಬರ್ ಆಗುತ್ತೆ. 134, ಹೌದಲ್ವಾ? 134 ಈವನ್ ನಂಬರ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಸೊ ಒನ್ಸ್ ಪ್ಲೇಸಲ್ಲಿ 4 ಇದೆ, ಹೌದಲ್ವಾ? 4 ಇದ್ದರೆ ಅದು ಈವನ್ ನಂಬರ್ ಆಗುತ್ತೆ. ಸೊ 2398, ಹೌದಲ್ವಾ? ಸೊ ಇದ್ರ ಒನ್ಸ್ ಪ್ಲೇಸಲ್ಲಿ 8 ಇದ್ದರೆ, ಒನ್ಸ್ ಪ್ಲೇಸಲ್ಲಿ 8 ಇದೆ ಅಂದರೆ 2398 ಇದೆ, ಏನಾಗುತ್ತೆ? ಈವನ್ ನಂಬರ್ ಆಗುತ್ತೆ. ಓಕೆನಾ? ಸೊ ಇದು ಈವನ್ ನಂಬರ್. ಆಡ್ ನಂಬರ್ ಅಂದರೆ ನಂಬರ್ ಹ್ಯಾಸ್ 3, 5, 7, 9 3, 5, 7, 9 ಇನ್ ಇಟ್ಸ್ ಒನ್ಸ್ ಪ್ಲೇಸ್. ದೆನ್ 1 ಏನು? ಎ ನಂಬರ್ ಹ್ಯಾಸ್ 1, 3, 5, 7, 9 ಇನ್ ಇಟ್ಸ್ ಒನ್ಸ್ ಪ್ಲೇಸ್. ಯಾವುದೇ ನಂಬರ್ ಆಗಿರಲಿ, ಅದ್ರ ಒನ್ಸ್ ಪ್ಲೇಸಲ್ಲಿ 1, 3, 5, 7, 9 ಇದರಲ್ಲಿ ಯಾವ್ದಾದ್ರು ಒಂದು ಡಿಜಿಟ್ ಇದ್ರೂ ಅದೇನಾಗುತ್ತೆ? ಆಡ್ ನಂಬರ್ ಆಗುತ್ತೆ. ಆಡ್, ನಾಟ್ ಆ್ಯಡ್ ಅಲ್ಲ, ಆಡ್ ನಂಬರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 33, ಹೌದಲ್ವಾ? ಇಲ್ಲಿ 3 ಇದೆ. ಸೊ ಹಾಗೆಯೇ 21, ಸೊ ಇಲ್ಲಿ 1 ಇದೆ ಒನ್ಸ್ ಪ್ಲೇಸಲ್ಲಿ ಅಂದರೆ 21 ಆಡ್ ನಂಬರ್ ಆಗುತ್ತೆ. ಓಕೆನಾ? 425, ಇಲ್ಲಿ ನೋಡ್ರಿ 4, 2 ಬೋತ್ ಆರ್ ಈವನ್, ಬಟ್ ಇಲ್ಲಿ 5 ಇದೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ? ಯಾವುದೇ ಡಿಜಿಟ್ ಆಗಿರಲಿ, ಬಟ್ ಒನ್ಸ್ ಪ್ಲೇಸಲ್ಲಿ ಮಾತ್ರ ಸೊ 5 ಇದ್ದರೆ, ಒನ್ಸ್ ಪ್ಲೇಸಲ್ಲಿ 1, 3, 5, 7, 9 ಯಾವುದೇ ಒಂದು ಡಿಜಿಟ್ ಇದ್ರೂ ಅದು ಆಡ್ ನಂಬರ್ ಆಗುತ್ತೆ. ಓಕೆನಾ? ಸೊ 425 ಒನ್ಸ್ ಪ್ಲೇಸಲ್ಲಿ 5 ಇದೆ ಅಂದರೆ ಇದೇನಾಗುತ್ತೆ? 425 ಆಡ್ ನಂಬರ್ ಆಗುತ್ತೆ. ಸೇಮ್ 25,491, ಹೌದಲ್ವಾ? ಸೊ 25,491 ಈವನ್ ಆಡ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಇದ್ರ ಒನ್ಸ್ ಪ್ಲೇಸಲ್ಲಿ ಏನಿದೆ? 1 ಇದೆ. ಒನ್ಸ್ ಪ್ಲೇಸಲ್ಲಿ 1 ಇದೆ ಅಂದರೆ ಇದು ಯಾವ ನಂಬರ್ ಆಗುತ್ತೆ? ಆಡ್ ನಂಬರ್ ಆಗುತ್ತೆ. ಸೇಮ್ ಅದೇ ಥರ ಇಲ್ಲಿ ಗ್ರೂಪ್ ಇದೆ. ಇಲ್ಲಿ ಈ ಗ್ರೂಪಲ್ಲಿ ನಾವೇನು ಮಾಡಬೇಕು? ಈವನ್ ಯಾವುದು, ಆಡ್ ಯಾವುದು ಅಂದರೆ ಫಸ್ಟ್ ನಾವು ಆಡ್ ನಂಬರನ್ನು ಟಿಕ್ ಮಾಡೋಣ. ಸೊ ಏನು ಕ್ವಶನ್ ಏನು ಕೊಟ್ಟಿದ್ದಾರೆ? ಮಾರ್ಕ್ ದ ಆಡ್ ನಂಬರ್ ಇನ್ ಈಚ್ ಗ್ರೂಪ್. ಓಕೆನಾ? ಆಡ್ ನಂಬರ್ ಯಾವುದು ಇಲ್ಲಿ? ಸೊ ಇಲ್ಲಿ 9 ಇದೆ ಅಂದರೆ 19 ಆಡ್ ನಂಬರ್ ಆಗುತ್ತೆ. 21 ಅಂದರೆ ಇಲ್ಲಿ 1 ಇದೆ ಅಂದರೆ ಇದು ಆಡ್ ನಂಬರ್ ಆಗುತ್ತೆ. ಸೊ 25 ಅಲ್ಲಿ, ಸೊ ಇಲ್ಲಿ ಒನ್ಸ್ ಪ್ಲೇಸಲ್ಲಿ 5 ಇದೆ, ಇದು ಆಡ್ ನಂಬರ್ ಆಗುತ್ತೆ. ಇದು 6, ಹೌದಲ್ವ? 6 ಅಂದರೆ ಇದು ಈವನ್ ನಂಬರ್. ಇಲ್ಲಿ ಒನ್ಸ್ ಪ್ಲೇಸಲ್ಲಿ 7 ಇದೆ ಅಂದರೆ 27 ಆಡ್ ನಂಬರ್ ಆಗುತ್ತೆ. ಸೊ ಇಲ್ಲಿ ಒನ್ಸ್ ಪ್ಲೇಸಲ್ಲಿ 8 ಇದೆ ಅಂದರೆ 28 ಏನಾಗುತ್ತೆ? ಈವನ್ ನಂಬರ್ ಆಗುತ್ತೆ. ಕ್ವಶನಲ್ಲಿ ಏನು ಹೇಳಿದ್ದಾರೆ? ಆಡ್ ನಂಬರನ್ನು ಮಾರ್ಕ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ 19, 21, 25, 27 ಆರ್ ಆಡ್ ನಂಬರ್ಸ್. ಸೊ ಗ್ರೂಪ್, ಸೆಕೆಂಡ್ ಗ್ರೂಪ್ 2, 7, 13, 19, 45, 23, 37, ಹೌದಲ್ವಾ? ಸೊ ಇದರಲ್ಲಿ ಆಡ್ ನಂಬರ್ ಯಾವುದು? ಸೊ 2 ಏನಾಗುತ್ತೆ? ಈವನ್ ನಂಬರ್ ಆಗುತ್ತೆ. 7, 13, 19, 45, 23, 37 ಎಕ್ಸೆಪ್ಟ್ 2
ಆಲ್ ಆರ್ ಆಡ್ ನಂಬರ್ಸ್. 2ನ ಬಿಟ್ಟು ಎಲ್ಲವೂ ಆಡ್ ನಂಬರ್ಸ್. ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಒನ್, ರೈಟ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಆಲ್ ದ ಕಾಂಪೋಸಿಟ್ ನಂಬರ್ಸ್ ಫ್ರಮ್ 1 to 20. ಸೊ 1 to 20 ಎಲ್ಲಿರೋ ಫಸ್ಟ್ ಏನು ಕಾಂಪೋಸಿಟ್ ನಂಬರ್ಸನ್ನು ಫೈಂಡ್ ಔಟ್ ಮಾಡೋಣ. ಪ್ರೈಮ್ ನಂಬರ್ ಬಿಟ್ಟು ಕಾಂಪೋಸಿಟ್ ನಂಬರ್ಸನ್ನು ಫೈಂಡ್ ಔಟ್ ಮಾಡಿ ಏನು ಮಾಡೋಣ, ಸೊ ಅದ್ರ ಏನು ಪ್ರೈಮ್ ನಂಬರ್ಸನ್ನು ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡೋಣ, ಹೌದಲ್ವಾ. ಸೊ ಈಗ 1 2 3 4 5 6 7 8 9 10, ಹೌದಲ್ವಾ. ಸೊ 1 to 20 ಮಿಡ್ಲಲ್ಲಿರೋ ಫಸ್ಟು ಕಾಂಪೋಸಿಟ್ ನಂಬರನ್ನು ನಾವು ಫೈಂಡ್ ಔಟ್ ಮಾಡೋಣ, ಹೌದಲ್ವಾ. ಸೊ 11 12 13 14 15 16 17 18 19 20, ಓಕೆನಾ. ಸೊ ಇದರಲ್ಲಿ ಕಾಂಪೋಸಿಟ್ ನಂಬರ್ ಯಾವುದು, ಫಸ್ಟು ಏನು ಮಾಡೋಣ, ಪ್ರೈಮ್ ನಂಬರ್ಸನ್ನ ನಾವು ಅಂಡರ್ಲೈನ್ ಮಾಡ್ತಾ ಹೋಗ್ಬಿಡೋಣ. ಸೊ 1 ಪ್ರೈಮು ಅಲ್ಲ, ಕಾಂಪೋಸಿಟ್ ನಂಬರು ಅಲ್ಲ. ಸೊ 1ನ ನಾವು ಯೂನಿಕ್ ನಂಬರ್ ಅಂತ ಕರಿತೀವಿ. ಸೊ 1ನ ಬಿಡೋಣ. 2 3 ಪ್ರೈಮ್ ನಂಬರ್ ಆಗುತ್ತೆ, 5 ಪ್ರೈಮ್ ನಂಬರ್ ಆಗುತ್ತೆ, 7 ಪ್ರೈಮ್ ನಂಬರ್ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ಕಾಂಪೋಸಿಟ್ ನಂಬರ್ ಯಾವುದು, 4 6 8 9 10, ಹೌದಲ್ವಾ. 4 4 4 6 8 9 10. ನೆಕ್ಸ್ಟ್ ಇಲ್ಲಿ ಪ್ರೈಮ್ ನಂಬರ್ 11 ಆಗುತ್ತೆ, 13 ಆಗುತ್ತೆ, ನೆಕ್ಸ್ಟ್ 17 ಆ್ಯಂಡ್ 19. ರಿಮೈನಿಂಗ್ ಯಾವುದೇ ಅದು ರಿಮೈನಿಂಗ್ ನಂಬರ್ಸ್ ಆರ್ ಕಾಂಪೋಸಿಟ್ ನಂಬರ್ಸ್, ಹೌದಲ್ವಾ. ಯಾವುದು, ಸೊ 12 14 ನೆಕ್ಸ್ಟು 14, ನೆಕ್ಸ್ಟ್ ಯಾವುದು 15 16, ಸೊ 18 ಆ್ಯಂಡ್ 20, ಹೌದಲ್ವಾ. ಆಲ್ ದೀಸ್ ಆರ್ ಕಾಂಪೋಸಿಟ್ ನಂಬರ್. 1 to 20 ಎಲ್ಲಿರೋ ಕಾಂಪೋಸಿಟ್ ನಂಬರ್ ಯಾವುದು, 4 6 8 9 10 12 14 15 16 18 ಆ್ಯಂಡ್ 20. ಸೊ ಏನು ರೈಟ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಆಲ್ ದ ಕಾಂಪೋಸಿಟ್ ನಂಬರ್ಸ್ ಅಂದರೆ ಇವೆಲ್ಲ ಕಾಂಪೋಸಿಟ್ ನಂಬರ್. ಸೊ ಇದರ ಏನು ಮಾಡಬೇಕು, ನಾವು ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಅಂದರೆ ನಾನು ಹೇಳಿದೆ ಏನು, ಈ ನಂಬರ್ನ ಏನು ಮಾಡಬೇಕು, ಸೊ 2 ಇಂದ ಫಸ್ಟ್ ಟ್ರೈ ಮಾಡಬೇಕು. ಸೊ 4 ಅಂದರೆ 2 into 2, ಹೌದಲ್ವಾ. 2 2s 4 ಮಲ್ಟಿಪ್ಲೈ ಮಾಡಿದ್ರೆ 2 2ನ ಮಲ್ಟಿಪ್ಲೈ ಮಾಡಿದ್ರೆ 4 ಬರುತ್ತೆ. 2 and 2 ಆರ್ ಬೋತ್ ಆರ್ ಪ್ರೈಮ್ ನಂಬರ್. ಸೊ ಇದು 2 3s 6, ಹೌದಲ್ವಾ. ಇಲ್ಲಿ ಏನು 2 4s 8 ಬರುತ್ತೆ, 2 4s 8 ಬರುತ್ತೆ ಅಲ್ವಾ. ಸೊ ಈ 2ನ ಬರ್ಕೊಳ್ಳೋಣ. ಸೊ 4 ಈಸ್ ಎ ಕಾಂಪೋಸಿಟ್ ನಂಬರ್. ಇಲ್ಲಿ ಪ್ರೈಮ್ ನಂಬರನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ನಮಗೆ, ಹೌದಲ್ವಾ. ಸೊ 4 ಬರೆಯೋ ಆಗಿಲ್ಲ, ನೀವು ಇಲ್ಲಿ 4 ಬರೆದ್ರೆ ರಾಂಗ್ ಆಗುತ್ತೆ, ಹೌದಲ್ವಾ. ಓನ್ಲಿ ಪ್ರೈಮ್ ನಂಬರ್ಸ್ ಫೈಂಡ್ ಔಟ್ ಮಾಡಿರಿ ಅಂದರೆ ಸೊ ಪ್ರೈಮ್ ನಂಬರ್ ಬರಿಬೇಕು. ಈ 4ನ್ನು ಮತ್ತೆ ಹೇಗೆ ಬ್ರೇಕ್ ಮಾಡ್ಬೋದು, ಯೂಸಿಂಗ್ ಪ್ರೈಮ್ ನಂಬರ್ಸ್ 2 into 2, ಹೌದಲ್ವಾ. ಹಾಗೆಯೇ 9 ಅಂದರೆ 3 3s 9, ನೆಕ್ಸ್ಟು 2 5s 10, 2 and 5 ಬೋತ್ ಆರ್ ಪ್ರೈಮ್ ನಂಬರ್ಸ್, ಹೌದಲ್ವಾ. ನೆಕ್ಸ್ಟ್ 12. ಸೊ ಇಲ್ಲಿ ನೋಡ್ರಿ 2 6s 12 ಬರುತ್ತೆ, ಆದರೆ ಇದು 6 ಇದೆಯಲ್ಲ ಕಾಂಪೋಸಿಟ್ ನಂಬರ್ ಆಗುತ್ತೆ. 2 ಇಸ್ ದ ಪ್ರೈಮ್ ನಂಬರ್. ಈ 2ನ ಬರ್ಕೊಳ್ತಿದ್ದೀನಿ. ಈ 6ಅನ್ನು ಹೇಗೆ ಬ್ರೇಕ್ ಮಾಡ್ತಿದ್ದೀನಿ, 2 3s 6 ಹೇಗೆ ಬ್ರೇಕ್ ಮಾಡ್ತೀನಿ, 2 3s 6, ಹೌದಲ್ವಾ. ಸೊ 2 into 3. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ನೋಡ್ರಿ 12 ಬರುತ್ತೆ, ಹೌದಲ್ವಾ. 2 2s 4, 4 3s 12, ಕರೆಕ್ಟ್ ಅಲ್ವಾ. ನೆಕ್ಸ್ಟು 2 7s 14, 2 and 7 ಬೋತ್ ಆರ್ ಪ್ರೈಮ್ ನಂಬರ್ಸ್, ಹೌದಲ್ವಾ. ನೆಕ್ಸ್ಟ್ 15. ಸೊ 15 2 ಟೇಬಲಲ್ಲಿ ಬರಲ್ಲ, ಬಟ್ 3 ಟೇಬಲಲ್ಲಿ ಬರುತ್ತೆ. 3 5s 15, ಹೌದಲ್ವಾ. 3 5s 15. ಹಾಗೆಯೇ ಸೊ 2 8s 16, ಹೌದಲ್ವಾ. 2 8s 16, ಬಟ್ 8 ಬರೆಯೋ ಹಾಗಿಲ್ಲ. 8 ಈಸ್ ಎ ಕಾಂಪೋಸಿಟ್ ನಂಬರ್, ಹೌದಲ್ವಾ. ರೈಟ್ ಡೌನ್ ಟು ಆ್ಯಸ್ ಇಟ್ ಈಸ್, ಇಂಟು ಸೈನ್ ಆ್ಯಸ್ ಇಟ್ ಈಸ್. ಇನ್ಸ್ಟೆಡ್ ಆಫ್ 8 ಹೇಗೆ ಬ್ರೇಕ್ ಮಾಡೋಣ, ಸೊ 8 ಇಲ್ಲಿದೆ ಅಲ್ವಾ, ಪ್ರೈಮ್ ಫ್ಯಾಕ್ಟರೈಸೇಷನ್, ಹೌದಲ್ವಾ. 2 into 2 into 2, ಹೌದಲ್ವಾ. ನೆಕ್ಸ್ಟ್ 2 9s 18, ಹೌದಲ್ವಾ. 2 9s 18 ಆಗುತ್ತೆ, ಬಟ್ 9 ಬರೆಯೋ ಹಾಗಿಲ್ಲ. ಸೊ 9 ಏನಾಗುತ್ತೆ, ಕಾಂಪೋಸಿಟ್ ನಂಬರ್ ಆಗುತ್ತೆ. ಸೊ 2 into ಆ್ಯಸ್ ಇಟ್ ಈಸ್ ಬರೀತೀನಿ. 9ನ ಹೇಗೆ ಬರೀತೀನಿ, ಆಲ್ರೆಡಿ ನಿಮಗೆ 9ನ ಪ್ರೈಮ್ ನಂಬರ್ಸ್ ಸಿಕ್ಕಿದೆ ಗೊತ್ತಿಲ್ಲ, ಪ್ರೈಮ್ ಫ್ಯಾಕ್ಟರೈಸೇಷನ್ ಗೊತ್ತಿದೆ ಅಲ್ವಾ. 3 3s 9, ಹೌದಲ್ವಾ. 3 3s 9, 9 2s 18. ನೆಕ್ಸ್ಟ್ 20. 20ನ ಹೇಗೆ ಬರೀತೀರಾ, 5 4s 20,
ಆರ್ 2 10s are 20. ಸೊ 2 10s are 20 ಹೌದಲ್ವಾ. 2 ಬರೆದಿದ್ದೀನಿ ಓಕೆನಾ. 10ಅನ್ನು ಬರೆಯೋ ಹಾಗಿಲ್ಲ. 2ನ ಮತ್ತೆ ಫರ್ದರ್ ಬ್ರೇಕ್ ಮಾಡ್ತೀನಿ. 2 5s are 10. 2 into 5 ಹೌದಲ್ವಾ. 2 into 2 2s are 4. 4 5s are 20 ಆರ್ 4 5s are 20 ಹೌದಲ್ವಾ. ಸೊ 5ನ ಬರೆದಿದ್ದೀನಿ. ಸೊ 2ನ ಹೇಗೆ ಬ್ರೇಕ್ ಮಾಡೋಣ, 2 into 2 ಹೌದಲ್ವಾ. ಸೊ ಈ ಥರ ನಾವೇನು ಮಾಡಬೇಕು, ಈ ಥರ ಪ್ರೈಮ್ ನಂಬರ್ಸನ್ನು ಫೈಂಡ್ ಔಟ್ ಮಾಡಬೇಕು ಓಕೆನಾ. ಸೊ ದೀಸ್ ಆರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ನಂಬರ್ಸ್ ಫ್ರಮ್ 1 to 20. ಸೊ 1 to 20ಯಲ್ಲಿರೋ ಕಾಂಪೋಸಿಟ್ ನಂಬರ್ ಬರೆದಿದ್ದೀನಿ. ಆ ಕಾಂಪೋಸಿಟ್ ನಂಬರ್ಗೆ ನಾನು ಪ್ರೈಮ್ ನಂಬರ್ಸನ್ನು ಫೈಂಡ್ ಔಟ್ ಮಾಡಿದ್ದೀನಿ, ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಿದ್ದೀನಿ ಓಕೆನಾ. ಸೊ ದಿಸ್ ಈಸ್ ಸೆಕೆಂಡ್ ಮೇನ್. ನೆಕ್ಸ್ಟ್ ಥರ್ಡ್ ಮೇನ್, tick, write the correct prime factorization. Third main, A 68 2 into 2 into 17. B problem 45 is equal to 5 into 9. C 25 5 into 5. D 98 is equal to 2 into 7 into 7. Next, E problem 125 is equal to 5 into 5 into 5. F problem 100 is equal to 2 into 5 into 10. So what is the question? Tick, write the correct prime factorization. So ಫ್ಯಾಕ್ಟರ್ಸ್ ಇದೆ, ಬಟ್ ಈ ಫ್ಯಾಕ್ಟರ್ಸು ಪ್ರೈಮ್ ನಂಬರ್ಸ್ ಹೌದು ಅಲ್ಲ ಫೈಂಡ್ ಔಟ್ ಮಾಡಬೇಕು. ಏನು ಫೈಂಡ್ ಔಟ್ ಮಾಡಬೇಕು? ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ ಇಲ್ಲಿ ಫ್ಯಾಕ್ಟರೈಸ್ ಮಾಡಿದ್ದಾರೆ, ಬಟ್ ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಹೌದು ಅಲ್ಲ ಅಂತ ಫೈಂಡ್ ಔಟ್ ಮಾಡಬೇಕು ಓಕೆನಾ. ಇಲ್ಲಿ ನೋಡ್ರಿ, ಇಲ್ಲಿ 2 ಮತ್ತು 2 ಪ್ರೈಮ್ ನಂಬರ್, 17 ಏನಾಗುತ್ತೆ, 17 ಸಹ ಪ್ರೈಮ್ ನಂಬರ್ ಆಗುತ್ತೆ. ಸೊ ಹಾಗಾದ್ರೆ ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಕರೆಕ್ಟ್. ಸೊ ಇಲ್ಲಿ 45 ಇದೆಯಲ್ಲ, 45ನ ಮಲ್ಟಿಪ್ಲೈ ಮಾಡಿದರೆ 5 into 9. 5 is the prime number, but 9 is the composite number. Suppose instead of this one ಈ ಥರ 3 into 3 ಇದ್ದಿದ್ರೆ ಇದೇನಾಗ್ತಿತ್ತು, ಇದು 9ಅನ್ನು ಈ ಥರ ಬ್ರೇಕ್ ಮಾಡಿದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಗ್ತಿತ್ತು. ಸೊ ಇದು ಏನು ರಾಂಗ್ ಹೌದಲ್ವಾ. ಸೊ ಇದನ್ನು ಬ್ರ್ಯಾಕೆಟಲ್ಲಿ ಈ ಥರ ಬರ್ಕೊಳ್ರಿ ಕರೆಕ್ಟ್ ಆನ್ಸರ್ ಅಂತೇಳಿ ಓಕೆನಾ. ಆ್ಯಕ್ಚುಲಿ ಇದು ರಾಂಗ್. ನೆಕ್ಸ್ಟು 25ನ ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಿದರೆ 5 5s are 25. 5 both the 5s are prime. 5 is a prime number ಹೌದಲ್ವಾ. ದಿಸ್ ಈಸ್ ಕರೆಕ್ಟ್. ನೆಕ್ಸ್ಟ್ 98ನ ಹೇಗೆ ಫೈಂಡ್ ಔಟ್ ಮಾಡಿದ್ದಾರೆ, 2 into 7 into 7 ಹೌದಲ್ವಾ. ಸೊ ಹಾಗಾದರೆ ಸೊ 2 and 7 both are prime numbers ಕರೆಕ್ಟ್ ಹೌದಲ್ವಾ. ಸೊ ಮಲ್ಟಿಪ್ಲೈ ಮಾಡೋಣ, ಕರೆಕ್ಟ್ 98 ಬರುತ್ತೆ ಇಲ್ಲ ಅಂತೇಳಿ. 7 7s are 49. ಸೊ ಮಲ್ಟಿಪ್ಲೈ ಮಾಡೋಣ 2 ಇಂದ. ಸೊ 2 9s are 18, ಕ್ಯಾರಿ 1, 2 4s are 8 + 1 9 ಹೌದಲ್ವಾ. ಕರೆಕ್ಟ್ ಬಂದಿದೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಕರೆಕ್ಟ್ ಇದೆ. ನೆಕ್ಸ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಕರೆಕ್ಟ್ ಇದೆ ಅಂದರೆ 2 7 7 ಆರ್ ಪ್ರೈಮ್ ನಂಬರ್ಸ್ ಓಕೆನಾ. ನೆಕ್ಸ್ಟ್ ಸೊ ಇಲ್ಲಿ ಆಲ್ ಆರ್ ಪ್ರೈಮ್ ನಂಬರ್ಸ್. ಸೊ ಇದು ಕರೆಕ್ಟ್ ಇದೆ. ಸೊ ಇಲ್ಲಿ 2 and 5 ಆರ್ ಪ್ರೈಮ್ ನಂಬರ್ಸ್, ಬಟ್ 10 ಏನಿದೆ ಕಾಂಪೋಸಿಟ್ ನಂಬರ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ಸಪೋಸ್ ಇದ್ರ ಬದಲಿ 2 into 5 into ಹೌದಲ್ವ, ಇದನ್ನು ಹೇಗೆ ಬ್ರೇಕ್ ಮಾಡ್ಬೋದಿತ್ತು, 2 into 5 ಅಂತ ಇದ್ದಿದ್ರೆ ಹೌದಲ್ವಾ, ಆರ್ 2 into 2 into 5 into 5 ಈ ಥರ ಇದ್ದಿದ್ರೆ ಇದು ಕರೆಕ್ಟ್ ಆನ್ಸರ್ ಆಗ್ತಿತ್ತು ಹೌದಲ್ವಾ ಓಕೆನಾ. ಸೊ ಬಿ ಪ್ರಾಬ್ಲಮ್ ಆ್ಯಂಡ್ ಎಫ್ ಪ್ರಾಬ್ಲಮ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲ ಹೌದಲ್ವಾ. ನೆಕ್ಸ್ಟ್ ಫೋರ್ತ್ ಮೇನ್, find the prime factors of the following numbers using factor tree method. ಫ್ಯಾಕ್ಟರ್ ಟ್ರೀ ಮೆಥಡನ್ನು ಯೂಸ್ ಮಾಡಿ ನಾವೇನು ಮಾಡಬೇಕು, ಪ್ರೈಮ್ ಫ್ಯಾಕ್ಟರೈಸೇಷನನ್ನು ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ಯೂಸಿಂಗ್ ದ ಫ್ಯಾಕ್ಟರ್ ಟ್ರೀ ಮೆಥಡ್. ಫ್ಯಾಕ್ಟರ್ ಟ್ರೀ ಮೆಥಡ್ ಯೂಸ್ ಮಾಡಿ ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫೋರ್ತ್ ಮೇನ್ ಎ ಪ್ರಾಬ್ಲಮ್ 36 ಹೌದಲ್ವಾ. ಫೋರ್ತ್ ಮೇನ್ ಎ ಪ್ರಾಬ್ಲಮ್ 36 ಹೌದಲ್ವಾ. ಸೊ 36 3ಇಂದಲೂ ಡಿವೈಡ್ ಆಗುತ್ತೆ, ಸೊ 2ಇಂದನೂ ಡಿವೈಡ್ ಆಗುತ್ತೆ. ಎಕ್ಸಾಂಪಲ್ ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮಲ್ಲಿ ಇದನ್ನು ತೊಗೊಂಡು ತೋರಿಸಿದ್ದೆ ಹೌದಲ್ವಾ. ಸೊ 2
18s ಹೌದಲ್ವಾ. ನಿಮಗೆ ಸ್ಟಾರ್ಟಿಂಗ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ವರ್ಕಿಂಗ್ ಕಾಲಮಲ್ಲಿ ಅದನ್ನು ಡಿವೈಡ್ ಮಾಡ್ಕೊಳ್ರಿ. ಸೊ ಫಸ್ಟ್ ಸ್ಟೆಪ್ಪು ಡಿವೈಡ್ ಮಾಡ್ಕೊಂಡ್ರೆ ಇದು ಏನಾಗುತ್ತೆ, ಸೊ ರೆಡ್ಯೂಸ್ ಆಗುತ್ತೆ. ಇದು ಕಾಂಪೋಸಿಟ್ ನಂಬರ್ ರೆಡ್ಯೂಸ್ ಆದಮೇಲೆ ಈಸಿಯಾಗಿ ನೀವು ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಸೊ 2 1s 2, ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ 1, ಬ್ರಿಂಗ್ ಡೌನ್ 6, 2 8s 16. ಹೌದು, ಸಾರಿ 2 8s 16 ಕರೆಕ್ಟು, ಓಕೆನಾ, ಹೌದಲ್ವಾ. ಸೊ 2 18s ನೆಕ್ಸ್ಟು ಈಸಿಯಾಗಿ 18 2 ಟೇಬಲಲ್ಲಿ ಡಿವೈಡ್ ಆಗುತ್ತೆ. 2 9s 18, 3 3s 9. ಸೊ ದೇರ್ ಫೋರ್ ಏನು ಬರಿಬೇಕು, ದೇರ್ ಫೋರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್, ದೇರ್ ಫೋರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 36, ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 36 ಯಾವುದ್ಯಾವುದು, 2 ಇಂಟು 2 ಇಂಟು 3 ಇಂಟು 3, ಹೌದಲ್ವಾ. ನೆಕ್ಸ್ಟ್ ಬಿ ಪ್ರಾಬ್ಲಮ್. ಸೊ ಆಲ್ರೆಡಿ ಐ ಡನ್ ಇನ್ ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮ್ 54 ಬಿ ಪ್ರಾಬ್ಲಮ್ ತೋರಿಸಿದ್ದೆ, ಓಕೆನಾ. ಸೊ ಅದನ್ನು ನಾನು ಮಾಡ್ತಿಲ್ಲ. ನೆಕ್ಸ್ಟು ಡೈರೆಕ್ಟ್ಲಿ ಐ ಆಮ್ ಸಾಲ್ವಿಂಗ್ ಸಿ ಪ್ರಾಬ್ಲಮ್ 24, ಹೌದಲ್ವಾ. ಸೊ 24ನ ಪ್ರೈಮ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡೋಣ ಫ್ಯಾಕ್ಟರ್ ಟ್ರೀ ಮೆಥಡಲ್ಲಿ. 2 12s, ಸೊ ನಿಮಗೆ 12 ಟೇಬಲ್ ಬರಲಿಲ್ಲ ಅಂದಾಗ, ಸೊ ಬರಲೇಬೇಕು ಆ್ಯಕ್ಚುಲಿ ನೀವು 5th ಸ್ಟ್ಯಾಂಡರ್ಡ್ ಮಕ್ಕಳು. ಸೊ 2 ಇಂದ 20 ತನಕ ನಿಮಗೆ ಟೇಬಲ್ಸ್ ಬರಲೇಬೇಕು, ಓಕೆನಾ. ಸೊ 2 1s 2, ಹೌದಲ್ವಾ, ಬ್ರಿಂಗ್ ಡೌನ್ 4, 2 2s 4, ಹೌದಲ್ವಾ. ಸೊ 2 12s, ಈಗ 12 ಈಸಿಯಾಗಿ ಡಿವೈಡ್ ಆಗುತ್ತೆ, ಹೌದಲ್ವಾ. 2 6s 12, 2 3s 6. Therefore, the prime, ಸೊ ನೀವೇನು ಮಾಡಬೇಕು ನೋಟ್ಸಲ್ಲಿ ಬರೆಯುವಾಗ ಇದ್ರ ಕೆಳಗೆ ಬರಿಬೇಕು, ಓಕೆನಾ. Therefore, the prime factors of 24 ಯಾವುದ್ಯಾವುದು, ಸೊ 2 ಇಂಟು 2 ಇಂಟು 2 ಇಂಟು 3, ಹೌದಲ್ವಾ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 24 ಬರುತ್ತೆ, ಇಲ್ಲ ಚೆಕ್ ಮಾಡೋಣ. 2 2s 4, 2 3s 6, 6 4s 24, ಕರೆಕ್ಟ್ ಅಲ್ವಾ, ಓಕೆನಾ. ನೆಕ್ಸ್ಟ್ ಈ ಪ್ರಾಬ್ಲಮ್, ಸಾರಿ ಡಿ ಪ್ರಾಬ್ಲಮ್ 63. ಸೊ 63ನ ಪ್ರೈಮ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡೋಣ. 63 ಹೌದಲ್ವಾ, 3 ಇಂದ 6 ಆ್ಯಂಡ್ 3 ಆಡ್ ನಂಬರ್ ಇದೆ, ಓಕೆ. 3 ಇಂದ ಟ್ರೈ ಮಾಡೋಣ ಇದನ್ನು. ಸೊ 3 ಇಂದ ವರ್ಕಿಂಗ್ ಕಾಲಮಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ. 3 2s 6, 0 ಬ್ರಿಂಗ್ ಡೌನ್ 3, 3 1s 3, ಹೌದಲ್ವಾ. ಸೊ 3 21s, ಹೌದಲ್ವಾ. ಸೊ ಬೇಕಾದ್ರೆ ನೀವು ನೋಡಿರಿ 21ಇಂದ 3ಯನ್ನು ಮಲ್ಟಿಪ್ಲೈ ಮಾಡಿರಿ. 3 1s 3, 3 2s 6, ಹೌದಲ್ವಾ. 63 ಬಂತು, ಹೌದಲ್ವಾ, ಓಕೆನಾ. 3 21s. ಸೊ ನೆಕ್ಸ್ಟ್ 21 3 ಟೇಬಲಲ್ಲಿ ಬರುತ್ತೆ. 3 7s, 3 ಆ್ಯಂಡ್ 7 ಪ್ರೈಮ್ ನಂಬರ್ಸು, ಹೌದಲ್ವಾ. ಮತ್ತೆ ಫರ್ದರ್ ಡಿವೈಡ್ ಮಾಡೋಕ್ಕೆ ಬರಲ್ಲ, ಹೌದಲ್ವಾ. ಸೊ ಹಾಗಾದರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ದೇರ್ ಫೋರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 63 ಯಾವುದ್ಯಾವುದು, 3 ಇಂಟು 3 ಇಂಟು 7, ಹೌದಲ್ವಾ. 3 ಇಂಟು 3 ಇಂಟು 7 ಆರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 60, ಓಕೆನಾ. ನೆಕ್ಸ್ಟ್ ಈ ಪ್ರಾಬ್ಲಮ್ 33, ಹೌದಲ್ವಾ. 33 ಅಂದರೆ 3 ಇಂದ ಡಿವೈಡ್ ಆಗುತ್ತೆ. 3 11s, ಹೌದಲ್ವಾ. 11 3s 33, ಹೌದಲ್ವಾ. 3 ಆ್ಯಂಡ್ 11 ಪ್ರೈಮ್ ನಂಬರ್ಸ್ ಆಗುತ್ತೆ. ಸೊ 11 ಪ್ರೈಮ್ ನಂಬರ್ ಆಗುತ್ತೆ, ಫರ್ದರ್ ಮತ್ತೆ ಡಿವೈಡ್ ಆಗಲ್ಲ. ಸೊ ಹಾಗಾದರೆ ಪ್ರೈಮ್ ಫ್ಯಾಕ್ಟರ್ಸ್ ಆಫ್, ದೇರ್ ಫೋರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 33
33 R 3 and 3 into 11. Okay na? Next F problem. F problem 100. So 100 ಅಲ್ವಾ, 100 ಈವನ್ ನಂಬರ್ ಆಗುತ್ತೆ ಅಲ್ವಾ, 2 ಇಂದ ಟ್ರೈ ಮಾಡ್ಬೋದು. ಓಕೆನಾ? ಸೊ ಶಾರ್ಟಾಗಿ ಹೇಳ್ಕೊಟ್ಟಿದ್ದೆ ನಾನು. ಸೊ ಫಸ್ಟು 10 ಡಿವೈಡ್ ಮಾಡಿಕೊಡ್ರಿ. 2 ಟೇಬಲಲ್ಲಿ 10 ಬರುತ್ತೆ. 2 5s are 10 ಹೌದಲ್ವಾ, 2 5s are 10 ಬರುತ್ತೆ. ಅದ್ರ ಜೊತೆ 0 ಇದೆ ಹೌದಲ್ವಾ, ಈ 0ನ ಬರ್ಕೋಬೇಕು. ಸೊ 2 50s are 100. ಚೆಕ್ ಮಾಡಿರಿ ಬೇಕಾದ್ರೆ, ವೆರಿಫೈ ಮಾಡೋಣ. ಓಕೆನಾ? 2 0s are 0, 2 5s are 10 ಹೌದಲ್ವಾ. ಸೊ ನೆಕ್ಸ್ಟು ಸೊ 2 25s ಬರುತ್ತೆ. 2 25s. ಸೊ 15 ಬೇಕಾದ್ರೆ ಡಿವೈಡ್ ಮಾಡಿರಿ 2 ಇಂದ. 2 2s are 4, ರಿಮೈಂಡರ್ 1. ಸೊ ಬ್ರಿಂಗ್ ಡೌನ್ 0. ಸೊ 2 5s are 10 ಹೌದಲ್ವಾ. ನೆಕ್ಸ್ಟು 5 25. ಸೊ 25 ಯಾವ ಟೇಬಲ್ ಬರುತ್ತೆ, 5 ಟೇಬಲಲ್ಲಿ 5 5s are 25 ಹೌದಲ್ವಾ. ದೇರ್ಫೋರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ therefore the prime factors of 100 are 2 into 2 into 5 into 5, 2 into 2 into 5 into 5. Okay na? Next G problem 84. ಸೊ 84 is a even number ಹೌದಲ್ವಾ. 2 ಇಂದ ಟ್ರೈ ಮಾಡೋಣ. ಸೊ 2 4s are 8, 2 2s are 4 ಹೌದಲ್ವಾ. ಸೊ ಬೇಕಾದ್ರೆ ನೋಡ್ರಿ ಇಲ್ಲಿ. ಸೊ ವರ್ಕಿಂಗ್ ಕಾಲಮಲ್ಲಿ ಇನ್ನೊಂದ್ಸಲಿ ಸಾಲ್ವ್ ಮಾಡಿ ತೋರಿಸ್ತಿದ್ದೀನಿ. 2 4s are 8 ಹೌದಲ್ವಾ, ಬ್ರಿಂಗ್ ಡೌನ್ 4. 2 2s are 4 ಹೌದಲ್ವಾ, 0 ಕರೆಕ್ಟಾ. ಸೊ 2 42s ಹೌದಲ್ವಾ. ನೆಕ್ಸ್ಟು 42 ಫರ್ದರ್ 2 ಇಂದ ಡಿವೈಡ್ ಮಾಡ್ಬೋದು, ಈವನ್ ನಂಬರ್ ಹೌದಲ್ವಾ. ಸೊ 6 7s are 42 ಬರುತ್ತೆ, ಆ ಥರನೂ ಮಾಡ್ಬೋದು. 2 ಸೊ ಇಲ್ಲಿ ನೋಡ್ರಿ ಇಲ್ಲಿ 2 2s are 4. ಸೊ ಬ್ರಿಂಗ್ ಡೌನ್ ಟು 2 1s are 2, ಈ ಥರನೂ ಮಾಡ್ಬೋದು. ಅಥವಾ 6 7s are 42 ಹೌದಲ್ವಾ. 7 and 6 7 ಇದೆಯಲ್ಲ ಪ್ರೈಮ್ ನಂಬರ್ ಆಗುತ್ತೆ. ಸೊ 7 6s ಈ ಥರನೂ ತಗೋಬೋದು. ಓಕೆನಾ. 7 6s are 42. ನೆಕ್ಸ್ಟು 2 3s are 6 ಓಕೆನಾ. ಸೊ ಸೇಮ್ ನಂಬರನ್ನು ಚೇಂಜ್ ಮಾಡ್ತಿದ್ದೀನಿ ನೋಡ್ರಿ. 84 ಹೌದಲ್ವಾ, 2 42s ಹೌದಲ್ವಾ, 2 2s are 4, 2 1s are 2 ಹೌದಲ್ವಾ. ನೆಕ್ಸ್ಟು 21 3 ಟೇಬಲಲ್ಲಿ ಬರುತ್ತೆ. 3 7s are 42. ಸೊ ನೋಡ್ರಿ ಪ್ರೈಮ್ ನಂಬರ್ಸ್ ಇಂಟರ್ಚೇಂಜ್ ಆಗಿದೆ, ಬಟ್ ಸೇಮ್ ಪ್ರೈಮ್ ನಂಬರ್ಸ್ ಇದೆ. ಇಲ್ಲಿ 2 ಇದೆ, 2 ಇದೆ ಹೌದಲ್ವಾ. ಸೊ ಇಲ್ಲಿ 7 ಇದೆ, ಇಲ್ಲಿ 7 ಇದೆ, ಇಲ್ಲಿ 2 ಇದೆ, ಇಲ್ಲೂ 2 ಇದೆ, ಇಲ್ಲಿ 3 ಇದೆ, ಇಲ್ಲೂ 3 ಇದೆ ಹೌದಲ್ವಾ. ಸೊ ಎರಡೂ ಮೆಥಡು ಕರೆಕ್ಟೇ. ಓಕೆನಾ. ಸೊ ಬಟ್ ಏನು, ಫಸ್ಟ್ ನಾವು ಮಲ್ಟಿಪ್ಲೈ ಮಾಡುವಾಗ ಅಥವಾ ಡಿವೈಡ್ ಮಾಡುವಾಗ ಮೈಂಡಲ್ಲಿ ನಮಗೆ ಪ್ರೈಮ್ ನಂಬರ್ ಬಂದುಬಿಡಬೇಕು. ಓಕೆನಾ. ಪ್ರೈಮ್ ನಂಬರಿಂದನೇ ಮಲ್ಟಿಪ್ಲೈ ಮಾಡಿರಿ ಆರ್ ಡಿವೈಡ್ ಮಾಡಿರಿ. ಸೊ ನೀವು ಮಲ್ಟಿಪ್ಲೈ ಮಾಡಿದ್ರೂ ಆನ್ಸರ್ ಸಿಗುತ್ತೆ, ಡಿವೈಡ್ ಮಾಡಿದ್ರೂ ಆನ್ಸರ್ ಸಿಗುತ್ತೆ. ಓಕೆನಾ. ಸೊ ದೇರ್ಫೋರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 84 are 2 into, ಸೊ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೆಯೋಣ. ಸೊ 2 into 7 into 2 into 3 ಬರೆಯೋ ಬದಲಿ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೆಯೋಣ. 2 into 2 into 3 into 7 ಓಕೆನಾ. ದೀಸ್ ಆರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 84. ನೆಕ್ಸ್ಟ್ ಪ್ರಾಬ್ಲಮ್ 92.
ನೆಕ್ಸ್ಟು 92 H ಪ್ರಾಬ್ಲಮ್. ಸೊ 92 2 ಇಂದ ಡಿವೈಡ್ ಆಗುತ್ತೆ ಹೌದಲ್ವಾ. ಸೊ 2 4s 8 ಹೌದಲ್ವಾ, 2 6s 12. ಸೊ ಚೆಕ್ ಮಾಡೋಣ. ಸೊ 92 2 4s 8. ಸೊ ರಿಮೈಂಡರ್ 1 ಬ್ರಿಂಗ್ ಡೌನ್ ಟು 2 6s 12 ಹೌದಲ್ವಾ. ಸೊ ಆನ್ಸರ್ 246 ಕರೆಕ್ಟ್ ಅಲ್ವಾ. 246 ಕರೆಕ್ಟ್ ಇದೆ ಇಲ್ಲಿ ಆನ್ಸರ್. ನೆಕ್ಸ್ಟು ಇಲ್ಲಿ 46 ಮತ್ತೆ 2 ಇಂದ ಡಿವೈಡ್ ಆಗುತ್ತೆ ಹೌದಲ್ವಾ. 2 2s 4 2 3s 6 23. ಚೆಕ್ ಮಾಡೋಣ. ಸೊ 46ನ 2 ಇಂದ ಡಿವೈಡ್ ಮಾಡೋಣ. 2 2s 4 ಓಕೆನಾ, 0 ಬ್ರಿಂಗ್ ಡೌನ್ 6 2 3s 6 ಹೌದಲ್ವಾ. ಓಕೆನಾ. ನೆಕ್ಸ್ಟು 23 ಈಸ್ ಎ ಪ್ರೈಮ್ ನಂಬರ್ ಹೌದಲ್ವಾ. 23 ಪ್ರೈಮ್ ನಂಬರ್ ಆಗುತ್ತೆ. ಯಾವ ಟೇಬಲಿಂದ ಡಿವೈಡ್ ಆಗಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಬೇಕು. ದೇರ್ ಫೋರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 92 ಆರ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 92. ದೇರ್ ಫೋರ್ ದ prime factors of 92 are 2 into 2 into 23 ಹೌದಲ್ವಾ. ಸೊ ಮಲ್ಟಿಪ್ಲೈ ಮಾಡಿ ನೋಡೋಣ. ಸೊ ಕರೆಕ್ಟ್ 92 ಬರುತ್ತಾ, ಈ ಪ್ರೈಮ್ ನಂಬರ್ಸನ್ನ ಮಲ್ಟಿಪ್ಲೈ ಮಾಡಿದಾಗ 92 ಬರುತ್ತಾ ಇಲ್ಲ ಅಂತೇಳಿ. ಸೊ 23 ಇದೆ ಹೌದಲ್ವಾ. ಇದನ್ನು ಮಲ್ಟಿಪ್ಲೈ ಮಾಡೋಣ. 2 2s 4 ಹೌದಲ್ವಾ. 2 2s 4 4 3s 12 ಕ್ಯಾರಿ 1 4 2s 8 ಪ್ಲಸ್ 1 9 92 ಹೌದಲ್ವಾ. ಸೊ ಕರೆಕ್ಟ್ ಇದೆ ಹಾಗಾದರೆ. ಸೊ 2 into 2 into 23 ಆರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 92. ಸೊ ದಿಸ್ ಈಸ್ ದ ಫ್ಯಾಕ್ಟರ್ ಟ್ರೀ. ಈ ಥರ ಫ್ಯಾಕ್ಟರ್ ಟ್ರೀ ಮೆಥಡಲ್ಲಿ ನಾವೇನು ಮಾಡಬೇಕು, ಸೊ ಪ್ರೈಮ್ ನಂಬರ್ಸನ್ನು ನಾವೇನು ಮಾಡ್ತೀವಿ, ಫೈಂಡ್ ಔಟ್ ಮಾಡ್ತೀವಿ. ಈ ಥರ ನಾವು ಈ ಮೆಥಡಲ್ಲಿ ಫ್ಯಾಕ್ಟರ್ ಟ್ರೀ ಮೆಥಡಲ್ಲಿ ಪ್ರೈಮ್ ನಂಬರ್ಸನ್ನು ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟು ಮೆಥಡು 5th, ಫೈಂಡ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ದಿ ಫಾಲೋವಿಂಗ್ ನಂಬರ್ಸ್ ಯೂಸಿಂಗ್ ದ ಡಿವಿಷನ್ ಮೆಥಡ್. ಸೊ ಡಿವಿಷನ್ ಮೆಥಡಲ್ಲಿ ನಾವೇನು ಮಾಡಬೇಕು, ಪ್ರೈಮ್ ನಂಬರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ 5th ಮೇನನ್ನು ಡಿವಿಷನ್ ಮೆಥಡಲ್ಲಿ ಹೇಗೆ ಪ್ರೈಮ್ ನಂಬರ್ಸನ್ನು ಫೈಂಡ್ ಔಟ್ ಮಾಡ್ತೀವಿ ಅನ್ನೋದನ್ನು ನಾವು ಸ್ಟಡಿ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.